ಹೆಚ್ಚಾಗುತ್ತಿದೆ ತುಮಕೂರಿನಲ್ಲಿ ನಾಯಿ ಕಡಿತ ಪ್ರಕರಣಗಳು. ಮಹಾನಗರ ಪಾಲಿಕೆಯ ಸರ್ವೆಯಲ್ಲಿ 10,000 ನಾಯಿಗಳು ಪತ್ತೆ. ಸಂತಾನ ನಿಯಂತ್ರಣ ಚಿಕಿತ್ಸೆ ಮಾಡಲು ಮುಂದಾದ ಪಾಲಿಕೆ. ತುಮಕೂರು ನಗರದಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಕಡಿತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ಈ ಹಿನ್ನೆಲೆ ತುಮಕೂರು ಮಹಾನಗರ ಪಾಲಿಕೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಲು ಕ್ರಮ ಕೈಗೊಂಡಿದೆ. ಸಾರ್ವಜನಿಕರಿಂದ ನಿರಂತರವಾಗಿ ದೂರುಗಳು ಬಂದ ಹಿನ್ನೆಲೆ ನಗರದಲ್ಲಿ ಬೀದಿ ನಾಯಿಗಳ ನಿಯಂತ್ರಣ ಹಾಗೂ ಜನರ ಸುರಕ್ಷತೆಗಾಗಿ ವಿಶೇಷ ಯೋಜನೆಯನ್ನ ರೂಪಿಸಲಾಗಿದೆ. ಬೀದಿ ನಾಯಿಗಳಿಗೆ ಆಂಟಿ ರೇಬಿಸ್ ಇಂಜೆಕ್ಷನ್ ನೀಡುವುದು ಹಾಗೂ ಎಬಿಸಿ ಚಿಕಿತ್ಸೆ ನೀಡಲು ಮುಂದಾಗಿದೆ. ಈ ಸಂಬಂಧ ಸುಮಾರು 4,000 ನಾಯಿಗಳಿಗೆ ಆಂಟಿ ರೇಬಿಸ್ ಇಂಜೆಕ್ಷನ್ ಮತ್ತು ಸಂತಾನ ನಿಯಂತ್ರಣ ಚಿಕಿತ್ಸೆ ನೀಡಲು ಟೆಂಡರ್ ಕರೆಯಲು ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ. ಇದರಿಂದ ರೇಬಿಸ್ ರೋಗವನ್ನ ಹರಡುವುದನ್ನ ತಡೆಗಟ್ಟುವುದರ ಜೊತೆಗೆ ನಾಯಿಗಳ ಸಂಖ್ಯೆಯನ್ನ ನಿಯಂತ್ರಿಸಲು ಮುಂದಾಗಿದೆ. ಇದಲ್ಲದೆ ತುಮಕೂರು ಮಹಾನಗರ ಪಾಲಿಕೆ ನಗರದಲ್ಲಿ ಡಾಗ್ ಪೌಂಡ್ ಕೇಂದ್ರ ನಿರ್ಮಾಣ ಮಾಡುವ ಬಗ್ಗೆ ಸಹ ಚಿಂತನೆಯನ್ನ ನಡೆಸ್ತಾ ಇದೆ. ಈ ಕೇಂದ್ರದ ಮೂಲಕ ಬೀದಿ ನಾಯಿಗಳ ಸಂರಕ್ಷಣೆ, ಚಿಕಿತ್ಸೆ ಹಾಗೂ ನಿಯಂತ್ರಣ ಕ್ರಮಗಳನ್ನು ವ್ಯವಸ್ಥಿತವಾಗಿ ಜಾರಿಗೆ ತರಲು ಯೋಜಿಸಲಾಗಿದೆ. ಪಾಲಿಕೆ ನಡೆಸಿದ ಸರ್ವೆಯ ಪ್ರಕಾರ ನಗರದಲ್ಲಿ ಸುಮಾರು 10,000 ಬೀದಿ ನಾಯಿಗಳಿದ್ದು, ಹಂತ ಹಂತವಾಗಿ ಒಟ್ಟು 4,000 ನಾಯಿಗಳಿಗೆ ಆಂಟಿ ರೇಬಿಸ್ ಇಂಜೆಕ್ಷನ್ ಹಾಗೂ ಎಬಿಸಿ ಚಿಕಿತ್ಸೆಯನ್ನ ನೀಡಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಈಗ ತುಮಕೂರು ಪಾಲಿಕೆ ವ್ಯಾಪ್ತಿನಲ್ಲಿ ಈಗ ಬೀದಿ ನಾಯಿಗಳ ಕಡಿತದ ಪ್ರಕರಣಗಳು ತುಂಬ ಆಗ್ತಾ ಇದೆ ಅಂತ ಹೇಳಿ ನಾವೆಲ್ಲ ಗಮನಕ್ಕೆ ಬಂದ ಮೇಲೆ ಈ ವರ್ಷ 2025 ಜನವರಿಯಿಂದ 2025 ಜನವರಿನಲ್ಲಿ ನಾವು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ಸುಮಾರು 3,000 ನಾಯಿಗಳಿಗೆ ಈಗ ಆಲ್ರೆಡಿ ಆ್ಯಂಟಿ ರೇಬಿಸ್ ಇಂಜೆಕ್ಷನ್ ಮಾಡಿ ಮತ್ತು ಎಬಿಸಿ ಬರ್ತ್ ಕಂಟ್ರೋಲ್ ಸ್ಟೆರಿಲೈಸ್ ಮಾಡಿ ನಾವು ಸೇಮ್ ಇರ್ತಕ್ಕಂಥ ಅದೇ ಜಾಗದಲ್ಲಿ ನಾವು ಅದನ್ನು ಬಿಟ್ಟು ಕಳಿಸಿದ್ದೀವಿ. ಹಾಗೆಯೇ ನಮ್ಮ ಈಗ ಹೊಸದಾಗಿ ಈ ವರ್ಷ 25-26ನೇ ಸಾಲಿಗೆ, ಅದು 24-25ನೇ ಸಾಲಿಗೆ ಆಯಿತು, 25 ಮತ್ತು 26ನೇ ಸಾಲಲ್ಲಿ ಸಹ ನಾವು ಈಗ 4,000 ನಾಯಿಗಳಿಗೆ ಎಬಿಸಿ ಕಮ್ ಆ್ಯಂಟಿ ರೇಬಿಸ್ ಇಂಜೆಕ್ಟ್ ಮಾಡಲಿಕ್ಕೆ, ನಾವು ಆ್ಯಂಟಿ ರೇಬಿಸ್ ಇಂಜೆಕ್ಷನ್ ಕೊಡಲಿಕ್ಕೆ, ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ನಾವು ಈಗ ಆಲ್ರೆಡಿ ಟೆಂಡರ್ನ ಕಾಲ್ ಮಾಡಿ LOA ಕೊಟ್ಟಿದ್ದೀವಿ. ವಿತಿನ್ ಎ ವೀಕ್ ನಾವು ಈಗ ಕಾರ್ಯಾದೇಶ ಕೊಟ್ಟು ನಾವು ಎಲ್ಲ ಸ್ಟೆರಿಲೈಸೇಷನ್ ಮಾಡಲಿಕ್ಕೆಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಸಹ ಈ ಬೀದಿ ನಾಯಿಗಳಿಗೆ ಈಗ ಸರ್ಕಾರಿ ಪ್ರಿಮಿಸಸ್ಸಲ್ಲಿರ್ತಕ್ಕಂಥ ನಾಯಿಗಳಿಗೆಲ್ಲ ಒಂದು ಸಪ್ರೇಟಾಗಿ ಒಂದು ಕೇಂದ್ರ ಮಾಡಿ ಅದನ್ನು ಸಾಕಲಿಕ್ಕೆ ನಮ್ಮ ಮಹಾನಗರ ಪಾಲಿಕೆಯಿಂದಲೇ ಸಹ ನಾವು ನೋಡ್ಕೊಳ್ಳಿಕ್ಕೆ ಒಂದು ಡಾಗ್ ಪೌಂಡ್ ಅಂತ ಹೇಳಿ ಮಾಡಲಿಕ್ಕೆ ಜಾಗ ಐಡೆಂಟಿಫೈ ಮಾಡ್ತಿದ್ದೀವಿ. ಹಾಗೆಯೇ ಸಹ ಅಗ್ರೆಸಿವ್ ನಾಯಿಗಳು ಏನು ಬರ್ತದೆ ಅದನ್ನು ಸಹ ಐಡೆಂಟಿಫಿಕೇಷನ್ ಮಾಡಿ ಅವನ್ನು ಸಹ ಸೂಕ್ತ ಚಿಕಿತ್ಸೆಗೆ ಒಳಪಡಿಸಲಿಕ್ಕೆ ನಾವೆಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ಈಗ ಮೊದಲನೇ ಹಂತದಲ್ಲಿ ನಾವು ಈಗ ಡಾಗ್ ಪೌಂಡ್ ಮಾಡಲಿಕ್ಕೆ ಜಾಗ ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರ್ತದೆ. ಅದು ಶೀಘ್ರದಲ್ಲೇ ಸಹ ಅದನ್ನು ಮಾಡ್ತೀವಿ. ಮತ್ತು ಇನ್ನು ಉಳಿದಿರ್ತಕ್ಕಂಥದ್ದು ನಮ್ಮಲ್ಲಿ ಈಗ ಸರ್ವೆ ಆಗಿರೋ ಪ್ರಕಾರ 10,000 ನಾಯಿಗಳಿಗೆ ನಾವಿನ್ನು ಎಬಿಸಿ ಮಾಡಲಿಕ್ಕೆ ಬಾಕಿ ಇದೆ. ಅದರಲ್ಲಿ ಈಗ 4,000ಕ್ಕೆ ಈಗಾಗಲೇ ತೊಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಬಾಕಿ ಇರ್ತಕ್ಕಂಥ 6,000 ಅಥವಾ ಇನ್ನೂ ಏನಾದರೂ ಹೆಚ್ಚಿನ ಸಂಖ್ಯೆ ಜಾಸ್ತಿ ಆದರೆ ಅದನ್ನು ಸೇರಿಸಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸಂಪೂರ್ಣವಾಗಿ ಅಷ್ಟು ನಾಯಿಗಳಿಗೆ ಏನು ಬರ್ತ್ ಕಂಟ್ರೋಲ್ ಆಪ್ರೇಷನ್ ಮಾಡಿಸಿ ಮತ್ತು ಆ್ಯಂಟಿ ರೇಬಿಸ್ ಇಂಜೆಕ್ಟ್ ಮಾಡಿ ನಾವು ಸೇಮ್ ಇರ್ತಕ್ಕಂಥ ಜಾಗದಲ್ಲೇ ಬಿಡಬೇಕಾಗುತ್ತೆ. ಆ ಒಂದು ಕ್ರಮ ತಗೊಳ್ತೀವಿ. ಇನ್ನು ಪಾಲಿಕೆಯ ಈ ಕ್ರಮದಿಂದ ಬೀದಿ ನಾಯಿಗಳ ಕಡಿತ ಪ್ರಕರಣಗಳಿಗೆ ಕಡಿವಾಣ ಬೀಳುವ ನಿರೀಕ್ಷೆ ವ್ಯಕ್ತವಾಗಿದ್ದು, ಸಾರ್ವಜನಿಕರು ಸಹ ಪಾಲಿಕೆಯ ನಿರ್ಧಾರಕ್ಕೆ ಸ್ವಾಗತವನ್ನ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಜನರ ಸುರಕ್ಷತೆ ಹಾಗೂ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಪಾಲಿಕೆ ಕೈಗೊಂಡಿರುವ ಈ ಕ್ರಮಗಳು ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ಜಾರಿಯಾಗಲಿವೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ.
ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.